TV20 ಕನ್ನಡ ವಾಹಿನಿಗೆ ಸ್ವಾಗತ. ಸದನದಲ್ಲಿ ಬಿಜೆಪಿ ಶಾಸಕರು ಬೇಕಾಬಿಟ್ಟಿ ವರ್ತನೆ ಮಾಡಬಹುದಾ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದರು. ಭಾನುವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಸದನದಲ್ಲಿ ಸ್ಪೀಕರ್ ಮೇಲೆ ಹಲ್ಲೆ ಮಾಡುವ ರೀತಿಯಲ್ಲಿ ಬಿಜೆಪಿ ಶಾಸಕರು ನಡೆದುಕೊಂಡಿದ್ದಾರೆ. ಇದು ಸರಿಯಲ್ಲ. ಇದಕ್ಕೆ ಸ್ಪೀಕರ್ ಸರಿಯಾಗಿ ಬಿಜೆಪಿ ಶಾಸಕರಿಗೆ ಪಾಠ ಕಲಿಸಿದ್ದಾರೆ ಎಂದಿದ್ದಾರೆ. ಸರ್ ಬಿಜೆಪಿ ಹೇಳ್ತಾರೆ ಇಂದು ಸಿದ್ದರಾಮಯ್ಯ ಅವರು ಸದನವನ್ನ ಬಾಗಿಲು ಒದ್ದು ಒಳಗುವಂತ ಅದು ಪ್ರಕರಣ ಏನಿತ್ತು ಅವತ್ತು ವಿಧಾನಸಭೆಯನ್ನ ಲಾಕ್ ಮಾಡಿದ್ರು. ವಿಧಾನಸಭೆಯ ಒಂದು ದ್ವಾರದಲ್ಲಿ ಕಮಿಷನರ್ ನಿಲ್ಲಿಸ್ಬಿಟ್ಟು ಒಳಗೆ ಬರದೇ ಇರೋ ರೀತಿ ಮಾಡಿಸಿದ್ರು. ಮತ್ತು ಸರ್ಕಾರದ ಒಂದು ಏನು ಭಾಳ ಸೂಕ್ಷ್ಮವಾದ ಸನ್ನಿವೇಶ ಇತ್ತು. ಯಾರು ನಮಗೆ ಮತ ಹಾಕುವಂಥವ್ರನ್ನ ಒಳಗೆ ಬಿಡೋದಕ್ಕೆ ಎಲ್ಲ ರೀತಿಯ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದರು. ಆ ಸಂದರ್ಭ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಮಯ. ಇದು ಒಂದು ಉದ್ದೇಶಪೂರ್ವಕವಾಗಿ ಈ ಹನಿ ಟ್ರ್ಯಾಪ್ ವಿಚಾರ ಇಟ್ಕೊಂಡು ಸರ್ಕಾರ ಉತ್ತರ ಕೊಡಬಾರ್ದು ಅಂತೇಳಿ ಅತ್ಯಂತ ಕೀಳಮಟ್ಟದ ಕೆಟ್ಟ ರೀತಿಯಾಗಿ ಈ BJPಯ ಶಾಸಕರು ವರ್ತನೆ ಮಾಡಿದ್ದಾರೆ. ಅದಕ್ಕೆ ತಕ್ಕ ಪಾಠ ಇವತ್ತಿನ ದಿವಸ ಸ್ಪೀಕರ್ ಅವರು ಕಲಿಸಿದ್ದಾರೆ. ಇದನ್ನು ಕಲಿತ್ಕೊಂಡು ಮುಂದೆ ಇಂಥ ಪುನರಾವರ್ತನೆ ಆಗಬಾರ್ದು ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಮತ್ತು ಈ ತೀರ್ಮಾನ ಒಳ್ಳೆಯ ತೀರ್ಮಾನನೇ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.